ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವನೇನಪ್ಪ ಬೆಡ್ವೇನಿಂದ ವಿಡಿಯೋ ಮಾಡ್ತಾನೆ ಅಂತ ಅನ್ಕೊಂಬೇಡಿ. ಫೀವರ್ ಇತ್ತು, ಸೊ ಅದಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ. ಸೊ ಅದು ಫಸ್ಟ್ ಟೈಮ್ ಗ್ಲೂಕೋಸ್ ಹಾಕಿದ್ದಾರೆ. ಫಸ್ಟ್ ಟೈಮ್ ತುಂಬಾ ಸುಸ್ತಾಗಿದೆ ಗೈಸ್. ಹಾಗಾಗಿ ಒಂದು 2 days ಆಯ್ತು ತುಂಬಾ ಫೀವರ್. ಸೊ ಅದಕ್ಕೆ ಇವಾಗ ಬಂದು ಅಡ್ಮಿಟ್ ಆಗಿದೆ. ಗೊತ್ತಿಲ್ಲ, ನಾಳೆ ನಾಡಿದ್ದು ಹಾಗೆ ಡಿಸ್ಚಾರ್ಜ್ ಮಾಡ್ಬೋದು, ನೋಡ್ತೀನಿ ಗೈಸ್. ಆದರೆ ಹುಷಾರಾದರೆ ಹೇಳ್ತೀನಿ ನಿಮಗೆ. ನನ್ನ ವಾಯ್ಸ್ ಕರೆಕ್ಟ್ ಕೇಳಿಸ್ದೇನೆ ಇರ್ಬೋದು, ಬಿಕಾಸ್ ತೊದಲ್ತಿದ್ದೀನಿ ನಾನು. ಇವಾಗ ತುಂಬ ಜನ ಬೈತಾರೆ, ಏನಕ್ಕೆ ಹುಷಾರಿಲ್ಲಾದರೂ ವಿಡಿಯೋ ಮಾಡ್ತೀಯ ಅಂತ. ಗೊತ್ತಾಗ್ಬೇಕಲ್ಲ ಗೈಸ್, ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಏನಕ್ಕೆ ಅಂತ. ತುಂಬ ಸುಸ್ತು ಗೈಸ್, ಹಾಗೆ ಮೈಕೈ ನೋವು ತುಂಬ. ಇದು ಸೆಕೆಂಡ್ ಡೇ. ಸೊ ನಿನ್ನೆ ನೈಟ್ ಸ್ವಲ್ಪ ವಿಡಿಯೋ ಬಂದು ಮಲ್ಕೋಬಿಟ್ಟೆ. ಸೊ ಇವಾಗ ಡಾಕ್ಟರ್ ಬಂದು ಚೆಕಪ್ ಮಾಡ್ತಾರಂತೆ, ಮತ್ತೆ ಗ್ಲೂಕೋಸ್ ಹಾಕಿದ್ದಾರೆ. ಅದೇ ಗೈಸ್, ಬೆಂಗಳೂರಲ್ಲಿ ತುಂಬಾ ಕಾಸ್ಟ್ ಜಾಸ್ತಿ, ಹಾಸ್ಪಿಟಲ್ಸ್ ಬಿಲ್ ಆಗಲಿ ಯಾವುದೇ ಆಗಲಿ. ಸೊ ಅದೇ ನಮ್ಮ ಊರ್ ಕಡೆ ಇದೆ ತುಂಬಾ ಕಡಿಮೆ ಇರೋದು. ನಮ್ಮಂತ ಮಿಡಲ್ ಕ್ಲಾಸ್ಗೆ ಈ ತರ ಸಿಚುವೇಶನ್ ಬಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಬೆಳಿಗ್ಗೆ ಒಂದು 10 ಡ್ರಿಪ್ಸ್ ಆಗಿದ್ದಾರೆ ಗೈಸ್. ಈ ಕೈ ತುಂಬಾ ಅಂದ್ರೆ ತುಂಬಾ ಪೇನ್. ಆಕ್ಚುಲಿ ಇದನ್ನ ವಿಡಿಯೋದಲ್ಲಿ ತೋರಿಸ್ಬಾರ್ದು, ಆದ್ರೂ ತೋರಿಸ್ತಾ ಇದ್ದೀನಿ ಗೈಸ್. ಇವತ್ತು 3ನೇ ದಿನ. ಇವತ್ತು ನಾನು ಪರ್ಫೆಕ್ಟ್ ಆಗಿದ್ದೀನಿ ಗೈಸ್. ಇವಾಗ ಸ್ವಲ್ಪ ಆರಾಮಾಗಿದೆ. ಸೊ ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತ ಮಾರ್ನಿಂಗ್. ಸೊ ಅದೇ ಗೈಸ್, ಹಾಸ್ಪಿಟ್ಲ್ ಇರೋದು ಯಾರಿಗೂ ಬೇಡ, ಒಂಥರ ಹಿಂಸೆ. ಆ ಕಡೆ ಫುಲ್ ಮಲ್ಕೊಂಡೇ ಇರಬೇಕು 24 ತಾಸು. ದೊಡ್ಡ ಹಿಂಸೆ ಗೈಸ್. ಊಟ ಸೇರಲ್ಲ, ಏನು ಸೇರಲ್ಲ, ಊಟದ ರುಚಿ ಗೊತ್ತಾಗಲ್ಲ ನಿಮಗೆ ಗೈಸ್. ಫೀವರ್ನ ಲೈಟಾಗಿ ತಗೋಬೇಡಿ. ಅಕಸ್ಮಾತ್ ನಿಮ್ಗೆ ಫೀವರ್ ಬಂತು ಅಂದರೆ ಸೊ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ, ಆಮೇಲೆ ನೀಟಾಗಿ ಚೆಕಪ್ ಮಾಡಿಸಿ ಮೆಡಿಸಿನ್ ಏನಂತ ತಗೊಳ್ಳಿ. ಬಿಕಾಸ್ ಇವು ಬೆಂಗಳೂರಲ್ಲಿ ಎಲ್ಲ ಕಡೆ ಡೆಂಗ್ಯೂ ಬರ್ತಿದೆ. ಸೊ ಅದಕ್ಕೆ ಎಲ್ಲ ಹುಷಾರಾಗಿರಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಕ್ಯಾನ್ಸರ್ನಿಂದ ಹೇಳ್ತಿರೋದು. ಸೊ ಬಿಕಾಸ್ ನಾನು 2 days ಇಂದ ಸಫರ್ ಪಡಿದ್ದೀನಿ. ಸೊ ಅದಕ್ಕೆ ಹೇಳ್ತಿದ್ದೆ. ಹಾಗೆ ನಾನು 2 days ಇಂದ ನಮ್ಮ ಅಕ್ಕ ಮತ್ತು ಅಣ್ಣ ಅವರೇ ನನ್ನ ನೋಡ್ಕೊತಿರೋದು. ಸೊ ನೈಟ್ ಆಗಲಿ ಮತ್ತು ಡೇ ಆಗಲಿ. ಸೊ ಥ್ಯಾಂಕ್ ಯು ಅವರಿಗೂ. ಇವಾಗ ಲಾಸ್ಟ್ ಚೆಕಪ್ ಮಾಡಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತಾರಂತೆ. ಆಮೇಲೆ ಸಿಗ್ತೀನಿ.